ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತಾ ಫ್ಯಾಷನ್. ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನನಗೊಂದು ಸ್ಯಾರಿ ಆರ್ಡ್ರ್ ಬಂದಿತ್ತು. ಸೊ ಆ ಆರ್ಡ್ರನ್ನ ನಾನು ಇವತ್ತು ಡಿಸ್ಪ್ಯಾಚ್ ಮಾಡ್ತಾ ಇದ್ದೆ. ಸೊ ಅದ್ರ ಬಗ್ಗೆ ನಿಮ್ಗೊಂದು ಮಾಹಿತಿ ಕೊಡೋಣ ಅಂತ. ಈಗಿನ ಒಂದು ಟ್ರೆಂಡಲ್ಲಿ ಸ್ಯಾರಿ ಬಿಸ್ನೆಸ್ ಅನ್ನುವಂಥದ್ದು ಒಂದು ಪೂರ್ತಿ ಟ್ರೆಂಡ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಈ ಒಂದು ಟ್ರೆಂಡಲ್ಲಿ ಯಾರಿಗೆ ಲಾಭ ಆಗುತ್ತಂತಂದರೆ, ತುಂಬ ಜನ ಫಾಲೋವರ್ಸ್ ಇರ್ತಾರಲ್ವ. ಸೊ ಅವರು ಈ ಸ್ವಲ್ಪ ಜನ ಫಾಲೋವರ್ಸ್ ಇದ್ದವ್ರಿಗಿನ ಅವರು ರೇಟನ್ನು ಡಬಲ್ ರೇಟ್ ಇಟ್ಟರೂ ಕೂಡ ಅವ್ರ ಹತ್ರ ಏನು ಮಾಡ್ತಾರೆ, ಪರ್ಚೇಸ್ ಮಾಡ್ತಾರೆ. ಬಟ್ ಈ ಸ್ವಲ್ಪ ಜನ ಫಾಲೋವರ್ಸ್ ಏನು ಮಾಡ್ತಾರೆ, ಅವರು ಒಂದು ಒಳ್ಳೆ ಕ್ವಾಲಿಟಿದು ಹಾಗೆ ಒಳ್ಳೆ ಒಂದು ರೇಟಲ್ಲಿ ನಾವು ಕೊಡ್ತೀವಿ, ಸೇಲ್ ಮಾಡ್ತೀವಿ ಅಂದರೂ ಕೂಡ ಯಾರು ಕೂಡ ಅವ್ರ ಹತ್ರ ಆರ್ಡರು ಮಾಡ್ಕೊಳ್ತಿರಲ್ಲ. ಯಾಕಂತಂದರೆ ಅವ್ರು ನೋಡೋದೇನು, ಒಂದು ಸ್ಯಾರಿ ಕ್ವಾಲಿಟಿ ಆಗಲಿ ನೋಡಲ್ಲ, ಸ್ಯಾರಿ ರೇಟ್ ನೋಡಲ್ಲ. ಓನ್ಲಿ ಅವ್ರೇನು ನೋಡ್ತಾರೆ, ಯಾರ ಒಂದು ಇದರಲ್ಲಿ ಫಾಲೋವರ್ಸ್ ಹೆಚ್ಚಿದ್ದಾರೆ, ಯಾರು ಫುಲ್ ಒಂದು ಇದ್ದಾರೆ, ಸೊ ಅವ್ರ ಹತ್ರ ಪರ್ಚೇಸ್ ಮಾಡ್ತಾರೆ. ಸೊ ಆ ಥರ ಮಾಡೋದು ತಪ್ಪಾಗುತ್ತೆ. ಯಾಕಂದರೆ ನಿಮ್ಗೆ ಅದೇ ಥರ ಕ್ವಾಲಿಟಿ, ಅದೇ ಥರ ಸ್ಯಾರಿ ಕಡಿಮೆ ಒಂದು ಫಾಲೋವರ್ಸ್ ಇರೋರ ಹತ್ರ ಸಿಗುತ್ತೆ ಅಂದರೆ ಯಾಕೆ ತೊಗೊಳ್ಬಾರ್ದು ಅಲ್ವಾ? ಅವ್ರಿಗೂ ಒಂದು ಇದನ್ನು ಕೊಟ್ಟಾಗುತ್ತೆ, ಆರ್ಡ್ರ್ ಕೊಟ್ಟಾಗುತ್ತೆ, ಅವ್ರಿಗೂ ಸಪೋರ್ಟ್ ಕೊಟ್ಟಾಗುತ್ತೆ. ಈ ತುಂಬ ಜನ ಒಂದು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇರೋರಿಗೆ ಇರುತ್ತೆ, ದಿನ ಅವ್ರಿಗೆ ಎಷ್ಟು ಕೊಡ್ತಾರೋ, ಎಷ್ಟು ಸೇಲ್ ಮಾಡ್ತಾರೋ. ಸೊ ಆ ಥರದವ್ರಿಗೂ ಸೇಲ್ ಮಾಡೋಕ್ಕಿಂತ ಈ ಥರದವ್ರಿಗೂ ಸ್ವಲ್ಪ ಸಪೋರ್ಟ್ ಮಾಡಿ, ಆ ಥರದವ್ರನ್ನೂ ಸ್ವಲ್ಪ ಒಂದು ಫಾಲೋವರ್ಸ್ ಇದ್ದವ್ರಿಗೂ ಕೂಡ ಬೆಳೆಸಿ ಅಂತ ಈ ಒಂದು ವಿಡಿಯೋದಲ್ಲಿ ಕೇಳ್ಕೊಳ್ತಾ. ಹೀಗೆ ಆಗುತ್ತೆ. ಕಡಿಮೆ ಅವ್ರದ್ದು ನಾರ್ಮಲ್ ರೇಟ್ ಇಟ್ಟರೂ ಕೂಡ ಫಾಲೋವರ್ಸ್ ತುಂಬ ಜನ ಇರೋರು ಡಬಲ್ ರೇಟ್ ಇಟ್ಟಿರ್ತಾರೆ, ಬಟ್ ಅವ್ರ ಹತ್ರನೇ ಪರ್ಚೇಸ್ ಮಾಡ್ತಾರೆ. ತುಂಬ ನೋಡಿದ್ದೀನಿ ನಾನು. ಸೊ ನಿಮಗೆ ಗೊತ್ತಿರುವಾಗೆ ನಾನು ಕೂಡ ಮೊನ್ನೆ ತಾನೇ ಸ್ಯಾರಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ ಒಂದು ಸ್ಯಾರಿ ಏನೆಲ್ಲ ತಂದಿದ್ದೀನಿ ಅಂತ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂತಂದರೆ ನಂದು ತರ್ಗೊಡ್ದನ ಸ್ಯಾರೀಸ್ ಎಲ್ಲ ಖಾಲಿನೇ ಆಯಿತು, ನನಗೆ ಸ್ಯಾರಿ ತೋರ್ಸೋಕ್ಕೆ ಉಳಿಲೇ ಇಲ್ಲ. ಸೊ ಇವಾಗ ಮತ್ತೊಂದು ಸಲ ನಾನು ಸ್ಯಾರಿ ತರಬೇಕು ಅಂದ್ಕೊಂಡಿದ್ದೀನಿ. ಸೊ ಈಗ ಒಂದು ಫುಲ್ಲು ಒಳ್ಳೆ ಸ್ಯಾರೀಸ್ ಎಲ್ಲ ಖಾಲಿಯಾಗಿದೆ, ಬಟ್ ಈಗ ಸಿಂಪಲ್ಸ್ ಅಷ್ಟೇ ಇದೆ. ಸೊ ಹಾಗಾಗಿ ನಾನು ಸ್ಯಾರಿದು ವಿಡಿಯೋ ಯಾವ್ದ್ಯಾವ್ದು ತಂದಿನಂತ ಮಾಡೋಕ್ಕಾಗಲಿಲ್ಲ. ನಾನು ಮಾಡಬೇಕನ್ನೋಷ್ಟರಲ್ಲಿ ಈಗ ಹಬ್ಬ ಇತ್ತಲ್ವ, ಸೊ ಹಾಗಾಗಿ ಖಾಲಿನೇ ಆಗೋಯ್ತು ಅದು. ಸೊ ಇವತ್ತು ನನಗೊಂದು ಆರ್ಡ್ರ್ ಬಂದಿತ್ತು, ಓಕೆನಾ. ಯಾವುದಂದರೆ ಇನ್ಸ್ಟಾಗ್ರಾಮಿಂದ ಅಲ್ಲ, ಯಾವುದೇ ಯೂಟ್ಯೂಬಿಂದ ಅಲ್ಲ. ನನಗೆ ಒಂದು ಆರ್ಡ್ರ್ ಬಂದಿದ್ದು ಒಂದು ಮೀಶೋ ಸೆಲ್ಲರ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೆ ನಾನು ಕೂಡ. ಒಂದು ನೋಡೋಣ ನಮಗೂ ಕೂಡ ಏನಾದರೂ ಲಕ್ ಬಂದು ಆರ್ಡರ್ಸ್ ಬರ್ತಾವೇನೋ ಅಂತ. ಸೊ ಸೆಲ್ಲರ್ ಅಕೌಂಟ್ ಮಾಡಿದ್ದೆ ಮೀಶೋದಿಂದ. ನನಗೊಂದು ಈಗ ಆರ್ಡ್ರದ್ದು ನನಗೆ ಬಂದಿದೆ. ಇದು ನಂದು ಮೊದಲನೇ ಆರ್ಡ್ರ್ ನಾನು ಡಿಸ್ಪ್ಯಾಚ್ ಮಾಡ್ತಾ ಇದ್ದೇನೆ. ಬಟ್ ನನಗಿದು ಬಂದಂಥದ್ದು 3ನೇ ಆರ್ಡ್ರು. ನನಗೆ ಫಸ್ಟು ಸೆಕೆಂಡ್ ಆರ್ಡ್ರದ್ದು ನಾನು ಅವರಿಗೆ ಡಿಸ್ಪ್ಯಾಚ್ ಮಾಡೋಕ್ಕಾಗಲಿಲ್ಲ. ಯಾಕಂತಂದರೆ ನಾನು ಸ್ಯಾರಿ ಫೋಟೋ ಹಾಕಿ ಎಲ್ಲ ಇದನ್ನು ಮಾಡಿ ಬೇಗ ಬರಲಿಲ್ಲ. ಅಂದರೆ ನನಗೂ ಅಷ್ಟೊಂದು ಮಾಹಿತಿ ಇರಲಿಲ್ಲ ಅಲ್ವಾ, ಇಷ್ಟಿಷ್ಟೇ ಅದಕ್ಕೆ ಕ್ಯಾಟ್ಲಾಗ್ಸ್ ಹಾಕಬೇಕು ಹೀಗೆ ಅಂತ ನನಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ. ಸೊ ಇವಾಗ ಅದರದ್ದು ಮಾಹಿತಿ ಪೂರ್ತಿಯಾಗಿ ನನಗೆ ಗೊತ್ತಾಗಿದೆ. ಈ ಥರ ಗೊತ್ತಾದ ಮೇಲೆ ನಾನು ನನ್ನ ಸ್ಯಾರೀಸ್ ಕ್ಯಾಟ್ಲಾಗ್ ಹಾಕಿದ ಓನ್ಲಿ 2 ಡೇಸಲ್ಲಿ ನನಗೆ 3 ಆರ್ಡರ್ಸ್ ಬಂತು. ಓನ್ಲಿ 2 ಡೇಸಲ್ಲಿ 3 ಆರ್ಡರ್ಸ್ ಬಂತು. ಬಟ್ ನಾನು 2 ಆರ್ಡರ್ಸ್ನ ನಾನು ಕೊಡೋಕ್ಕಾಗಲಿಲ್ಲ. ಯಾಕಂತಂದರೆ ಅವೆರಡು ಸ್ಯಾರಿ ನನ್ನ ಖಾಲಿನೇ ಆಗೋಗ್ಬಿಟ್ಟಿತ್ತು ಇಲ್ಲೇ ಊರಲ್ಲೇ. ಸೊ ಊರಲ್ಲಿ ಕೂಡ ಸ್ಯಾರಿ ತುಂಬಾ ಸೇಲ್ ಆಗುತ್ತೆ. ಸೊ ಹಾಗಾಗಿ ಇಲ್ಲೇ ಖಾಲಿ ಆಗೋಗ್ಬಿಟ್ಟಿತ್ತು. ಸೊ ಈಗ 3ನೇ ಆರ್ಡರ್ ಬಂದಿದೆ. ಸೊ ಆ ಸ್ಯಾರಿ ಇತ್ತು. ಸೊ ಇದ್ರ ಸಲುವಾಗಿ ಅದನ್ನು ಒಂದು ಡಿಸ್ಪ್ಯಾಚ್ ಮಾಡೋಣ. ಸೊ ಹಾಗೆಯೇ ನಿಮಗೂ ಕೂಡ ಇದ್ರ ಬಗ್ಗೆ ತಿಳಿಸೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನೀವು ಯಾರಾದರೂ ಸ್ಯಾರೀಸ್ನ ಸೇಲ್ ಆಗ್ತಿಲ್ಲ ಅಂತ ಒಂದು ಇದರಲ್ಲಿ ಇರೋರು ಈ ರೀತಿ ಕೂಡ ಮಾಡ್ಬೋದು. ಮೀಶೋ ಸೆಲ್ಲರ್ ಅಕೌಂಟ್ನ ಓಪನ್ ಮಾಡಿಕೊಂಡು ನೀವು ಅಲ್ಲಿ ನಿಮ್ಮ ಕ್ಯಾಟ್ಲಾಗ್ಸ್ನ ಅಪ್ಲೋಡ್ ಮಾಡಿ, ನೀವು ಯಾವ್ಯಾವ ಸ್ಯಾರೀಸ್ ಇದಲ್ವ, ಸೊ ಅಲ್ಲಿ ಕ್ಯಾಟ್ಲಾಗ್ಸ್ನ ಅಪ್ಲೋಡ್ ಮಾಡಿ ನೀವು ನಿಮ್ಮ ಸ್ಯಾರೀಸ್ನ ಅಲ್ಲಿ ಮಾರ್ಬೋದು ಅಥವಾ ಸೆಲ್ ಮಾಡ್ಬೋದು. ಸೊ ಈ ಒಂದು ವಿಷಯನ ಹೇಳ್ಕೊಳ್ತಾ ನನ್ನ ಒಂದು ಆರ್ಡರ್ ಯಾವ್ದು ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಈ ಒಂದು ಸ್ಯಾರಿ ನನಗೆ ಆರ್ಡ್ರ್ ಬಂದಿದೆ. ಸಿಂಪಲ್ ಸ್ಯಾರಿ, ಡೈಲಿ ಯೂಸ್ಗೆ ಆಫೀಸ್ ವೇರದು ನಡೆಯುತ್ತೆ. ಇದು ಸಿಂಪಲ್ ಸ್ಯಾರಿ, ಟೀಚರ್ಸ್ಗಳು ಹಾಗೆ ಆಫೀಸ್ಗೆ ಅದು ಉಟ್ಕೊಂಡು ಹೋಗೋಕ್ಕೆ ಸಾಫ್ಟ್ ಆಗಿದೆ. ಸೊ ಈ ಒಂದು ಸ್ಯಾರಿ ನನಗೆ ಆರ್ಡ್ರ್ ಬಂದಿತ್ತು. ಸೊ ಅದನ್ನು ನಾನು ಇವತ್ತು ಡಿಸ್ಪ್ಯಾಚ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ನಾನು ಕವರ್ನ ತೊಗೊಂಡಿದ್ದೀನಿ ಇದನ್ನು ಡಿಸ್ಪ್ಯಾಚ್ ಮಾಡೋದಕ್ಕೆ. ಸೊ ನೋಡಿ, ಈ ರೀತಿ ಕವರ್ನ ತೊಗೊಂಡು ಇದ್ರೊಳಗಡೆ ನಾನು ಸ್ಯಾರಿನ ಇಡಬೇಕಾಗತ್ತೆ. ನೋಡಿ, ಈ ಒಂದು ಸ್ಯಾರಿನ
ಇದರೊಳಗಡೆ ಇಡ್ತಾಯಿದ್ದೀನಿ. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಸೀರೆ ಫೋಟೋಸ್ ಹಾಕ್ತಾರೆ, ಎಲ್ಲ ಮಾಡ್ತಾರೆ, ಬಟ್ ಅವ್ರಿಗೆ ಆರ್ಡರ್ ಬರ್ತಿರಲ್ಲ. ಸೊ ಅವರು ಈ ರೀತಿ ಮಾಡ್ಕೋಬೋದು. ಸೊ ನಮಗೆ ಎಲ್ಲ ಸೇಲ್ ಆದರೆ ಏನಂತೆ, ನಮಗೆ ಒಟ್ಟು ಸ್ಯಾರಿ ಸೇಲ್ ಆದರೆ ಸಾಕಲ್ವಾ. ಸೊ ಈ ಒಂದು ನನ್ನ ಮಾಹಿತಿನ ನಿಮಗೂ ತಿಳಿಸೋಣ. ಎಷ್ಟೊಂದು ಜನ ಹಾಗೆ ಇಟ್ಕೊಂಡು ಕೂತಿರ್ತಾರೆ. ಸೊ ಅವ್ರಿಗೆ ಈ ಒಂದು ನೋಡಿ ಈ ರೀತಿ ಇದನ್ನು ಅಂಟು ಕೊಟ್ಟಿರ್ತಾರೆ. ಸೊ ಇದನ್ನು ಬಿಚ್ಕೋಬೇಕು. ಈ ಒಂದು ಮಾಹಿತಿನ ತಿಳಿಸೋಣ ಅಂತ ಈ ಒಂದು ವಿಡಿಯೋ ಮಾಡಿದ್ದೀನಿ ನಾನು. ನಿಮಗೇನಾದರೂ ಯೂಸ್ ಆಗಿದ್ದರೆ ಲೈಕ್ ಕೊಡಿ. ಹಾಗೆ ಇನ್ನೂ ಏನಾದರೂ ನಿಮಗೆ ಮಾಹಿತಿ ಬೇಕು ಮೀಶೋದು ಸೆಲ್ಲರ್ ಬಗ್ಗೆ ನಿಮಗೆ ಅಂತ ಆದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಇನ್ನೂ ನನಗೆ ಗೊತ್ತಿರೋಷ್ಟು ಹೇಳ್ತೀನಿ. ಸೊ ನಾನೀಗ ನನ್ನ ಒಂದು ಈ ಆರ್ಡರ್ ತೊಗೊಂಡಿದ್ದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮಗೇನಾದರೂ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಾದರೆ ನನಗೆ ನೋಡಿ ಈ ರೀತಿ ಫಿಕ್ಸ್ ಆಯಿತು. ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಇನ್ನೂ ಹೇಳ್ಕೊಡ್ತೀನಿ. ಸೊ ನೋಡಿ ಈ ರೀತಿ ಪ್ಯಾಕ್ ಮಾಡಿಕೊಂಡು ಈ ರೀತಿ ಒಂದು ಜೆರಾಕ್ಸ್ ಲೇಬಲ್ ಬರುತ್ತೆ. ಸೊ ಇವಾಗ ಇದನ್ನು ಕಟ್ ಮಾಡ್ಕೋಬೇಕು. ನಿಮ್ಗೆ ಇನ್ನೂ ಮಾಹಿತಿ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ನಾನು ನಿಮಗೆ ಇನ್ನೂ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ನೋಡಿ ಇದರಲ್ಲಿ 2 ಪಾರ್ಟ್ ಇರುತ್ತೆ. ಸೊ ಒಂದು ಪಾರ್ಟು ಪ್ಯಾಕ್ ಒಳಗಡೆ ಹಾಕಬೇಕು, ಒಂದು ಪಾರ್ಟ್ ಇಲ್ಲಿ ಹಾಕಬೇಕು. ನಡೀತೆ ಇಲ್ಲೂ ಕೂಡ ಈ ರೀತಿ ಅಂಟಿಸಿದ್ರು ಕೂಡ ನಾನು ಎರಡೂ ಕೂಡ ಆ ಕಡೆ ಒಂದು ಈ ಕಡೆ ಒಂದು ಅಂಟಿಸ್ಬಿಡ್ತೀನಿ. ನೋಡಿ ಇಲ್ಲಿಗೆ ಕಟ್ ಮಾಡ್ಕೋಬೇಕು. ಸೊ ಈ ರೀತಿ ನೋಡಿ ಈ ರೀತಿ ಕಟ್ ಆದ ನಂತರ ಇವಾಗ ಇದನ್ನು ನಾವು ಈ ಒಂದು ಲೇಬಲ್ ಇದನ್ನು ಕೊಟ್ಟಿದ್ದಾರಲ್ವ ಪಾಕೆಟು, ಈ ಪಾಕೆಟ್ ಒಳಗೆ ಹಾಕಬೇಕಾಗತ್ತೆ. ಈ ರೀತಿ ಈ ಪಾಕೆಟ್ ಒಳಗಡೆ ಈ ರೀತಿ ಹಾಕ್ಬಿಟ್ಟು ಇಲ್ಲಿ ಸ್ಟಿಕ್ ಕೊಟ್ಟಿರ್ತಾರೆ ನೋಡಿ, ಈ ಸ್ಟಿಕ್ಕನ್ನ ನಾವು ಬಿಚ್ಕೋಬೇಕು. ಇಲ್ಲೂ ಕೂಡ ಅಂಟ್ಕೊಟ್ಟಿರ್ತಾರೆ ನಮಗೆ ಈ ರೀತಿ ನೋಡಿ, ಈ ರೀತಿ ಸ್ಟಿಕ್ನ ಕೊಟ್ಟಿರ್ತಾರೆ. ಸೊ ಈ ರೀತಿ ಸ್ಟಿಕ್ನ ಬಿಚ್ಕೊಂಡು ಇದನ್ನು ಈ ರೀತಿ ಅಂಟಿಸ್ಕೋಬೇಕು. ಈ ರೀತಿ ಅಂಟಿಸ್ಕೋಬೇಕು. ಅಂಟಿಸ್ಕೊಂಡ ನಂತರ ಇವಾಗ ಇದನ್ನು ಈ ರೀತಿ ಬ್ಯಾಕ್ ಸೇರಿಸಿ ನಾನು ಇದನ್ನು ಕೂಡ ಇಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ಕಟ್ ಮಾಡಿಬಿಟ್ಟು ಇದನ್ನು ಫಿಕ್ಸ್ ಮಾಡ್ಕೋಬೇಕು. ಅಂದರೆ ಲೇಬಲ್ ಎಲ್ಲೂ ಬಿದ್ದೋಗ್ಬಾರ್ದಲ್ವ. ಸೊ ಅದ್ರ ಸಲುವಾಗಿ ಇದ್ರ ಬಗ್ಗೆ ಇನ್ನೂ ನಿಮಗೆ ಡೀಟೇಲಾಗಿ ವೀಡಿಯೋಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಇನ್ನಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ. ನನಗೆ ಗೊತ್ತಿರೋಷ್ಟು ಇನ್ನಷ್ಟು ಮಾಹಿತಿ ಹೇಳ್ಕೊಡ್ತೀನಿ. ನನಗೆ ಬಂದ 3ನೇ ಆರ್ಡರಲ್ಲಿ ನಾನು ಇವಾಗ ಫಸ್ಟ್ನೇ ಆರ್ಡರ್ನ ಮಾತ್ರ ಡಿಸ್ಪ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ 2 ಆರ್ಡರು ಹಾಗೆ ಉಳಿತು. ಸೊ ಅವೆರಡು ಆರ್ಡರ್ನ ಮಾಡೋಕ್ಕಾಗಲಿಲ್ಲ ನನಗೆ. ಇವಾಗ ಫಸ್ಟ್ನೇ ಆರ್ಡರ್ನ ನಾನು ಡಿಸ್ಪ್ಯಾಚು ಮಾಡ್ತಾಯಿದ್ದೀನಿ. ಇದು ಕೂಡ ಒಂದು ಒಳ್ಳೆ ಅಂತಲೇ ಹೇಳ್ಬೋದು, ಏನು ಇದ್ರದ್ದಲ್ಲ. ನೋಡಿ ಇದಕ್ಕೆ ಎಲ್ಲೂ ಕೂಡ ಬಿದ್ದೋಗ್ಬಾರ್ದಲ್ವ. ಸೊ ಹಾಗಾಗಿ ಸ್ಟಿಕ್ಕಾಗಿ ಅಂಟಿಸ್ಕೋಬೇಕು. ಇದು ನಂದು ಮೊದಲನೇ ಆರ್ಡರ್ ಆಗಿದೆ. ಸೊ ನೋಡೋಣ ಏನೇನು ರಿಸಲ್ಟ್ ಕೂಡ ಹೇಳ್ತೀನಿ ನಾನು ನಿಮಗೆ, ಏನಾಯಿತು ಏನಿಲ್ಲ ಅಂತ. ಸೊ ನೋಡಿ ನಾನಿವಾಗ ಆರ್ಡರ್ನ ಪ್ಯಾಕ್ ಮಾಡಿ ಆಯಿತು. ಇವಾಗ ಅವ್ರು ಬಂದು ಇದನ್ನು ಒಯ್ತಾರೆ. ಸೊ ನಾನೀಗ ಆರ್ಡರ್ನ ರೆಡಿ ಮಾಡಾಯಿತು. ಅವ್ರು ಬಂದು ಇದನ್ನು ತೊಗೊಂಡು ಹೋದರೆ ನಂದು ಕೆಲಸ ಇಲ್ಲಿಗೆ ಮುಗೀತು. ಅವರು ಇದನ್ನು ತೊಗೊಂಡು ಹೋಗಿ ಅವರಿಗೆ ಆರ್ಡರ್ ಮಾಡಿಕೊಂಡವ್ರಿಗೆ ಇದನ್ನು ಕೊಡ್ತಾರೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇನ್ನು ಇದ್ರ ಬಗ್ಗೆ ನಿಮಗೆ ಒಂದು ಬೇಕು, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇನ್ನೂ ಬೇಕು ಅಂತಂದರೆ ನನಗೆ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಇದನ್ನು ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಈ ವಿಡಿಯೋ ಹೇಗೆ ಅನಿಸ್ತು ಇಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವು ಈ ರೀತಿ ಸೇಲ್ ಮಾಡ್ತಾಯಿದ್ರೆ ನಾನು ಕೂಡ ಮಾಡ್ತಿದ್ದೀನಿ ಅಂತ
ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.